ಇದು ಎನ್.ಆರ್.ಪುರ ತಾಲೂಕು ಆ, ಇಳುವಳ್ಳಿ ನಾಗಲಾಪುರ ಗ್ರಾಮ ಪಂಚಾಯತಿ ಇಳುವಳ್ಳಿ ಪಟ್ಟಣ ಪಂಚಾಯತಿಗೆ ಸೇರಿರತಕ್ಕಂಥ ಜಾಗ ಈ ಮುಕ್ತಿಧಾಮ. ಇದು ಏನು ಸಮಸ್ಯೆ ಅಂತಂದರೆ, ಇದು ಭಾಳ ವರ್ಷಗಳಿಂದ ಈ ರೋಡು ನೆಲಗುದ್ದಿ ಬಿದ್ದು ಹೋಗ್ಬಿಟ್ಟಿದೆ. ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಒಂದು 10 ರಿಂದ 15 ಜನನಾಡು ತೀರ್ಕೊಂಡಿದ್ದ ಬಾಡಿಗಳನ್ನ ಈ ಮುಕ್ತಿಧಾಮಕ್ಕೆ ಇಲ್ಲಿಗೆ ಬರಬೇಕು. ಈ ಮುಕ್ತಿಗೆ ಬರಬೇಕು. ನಾವು ಹಲವಾರು ಸಾರಿ ಶಾಸಕರ ಗಮನಕ್ಕೆ ತಂದಿದ್ದೀವಿ, ಬಾಕಿ ನಮ್ಮ ಲೀಡ್ರುಗಳ ಕಾಂಗ್ರೆಸ್ ಲೀಡ್ರುಗಳ ಗಮನಕ್ಕೆ ತಂದಿದ್ದೀವಿ, ಎಲ್ಲರ ಗಮನಕ್ಕೂ ತಂದು ಲಾಸ್ಟಿಗೆ ಶಾಸಕರಿಗೆ ಒಂದು ಮನವಿ ಪತ್ರ ಕೂಡ ನಾವು ಕೊಟ್ಟಿದ್ದೀವಿ. ದಯಮಾಡಿ ಈ ರೋಡನ್ನು ಒಂದು ದುರಸ್ತಿ ಮಾಡಿಕೊಡಿ, ನಮಗಿದು ಮಳೆಗಾಲದಲ್ಲಿ ತೀರ್ಕೊಂಡು ಬಾಡಿಗಳು ಬರಬೇಕಾದ್ರೆ ಈ ಮಾರ್ಗವಾಗಿ ಬರತಕ್ಕಂಥ ಬಾಡಿ ಬರಬೇಕಾದ್ರೆ ಗಾಡಿಗಳು ಬರಲ್ಲ, ಹೊಂಡ ಗುಂಡಿಗಳಾಗಿರೋದ್ರಿಂದ ಆಂಬ್ಯುಲೆನ್ಸ್ ಬರಲ್ಲ, ಸಾರ್ವಜನಿಕರು ಭಾಳ ತೊಂದರೆ ಆಗಿದೆ. ಒಂದು ರೋಡನ್ನು ದುರಸ್ತಿ ಮಾಡಿ ಚೆಂದ ಒಂದು ರೋಡ್ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಮತ್ತು ಇಲ್ಲಿ 10 ವೀಲ್ ಗಾಡಿಗಳು, ಗ್ಯಾಸ್ ಅಂಗಡಿ ಸಿಲಿಂಡರ್ಗಳು ಬರತಕ್ಕಂಥ ಗಾಡಿಗಳು ದಿನಕ್ಕೆ 3-4 ಗಾಡಿಗಳು ಇಲ್ಲಿ ಓಡಾಡುತ್ತೆ. ಆಮೇಲೆ ಇಳುವಳ್ಳಿ ಸ್ಕೂಲ್ ಬೇರೆ ಇದೆ, ಇಳುವಳ್ಳಿ ಸ್ಕೂಲ್ ಇದೆ, ಪ್ರೈಮರಿ ಸ್ಕೂಲ್ ಕೂಡ ಇದೆ. ಎಲ್ಲದಕ್ಕೂ ಸಂಬಂಧಪಟ್ಟ ಆಮೇಲೆ ಇಲ್ಲಿಂದ ಈ ಮಾರ್ಗವಾಗಿ ಸೂಸಲವಾನಿ, ಮಾಕೋಡು ಎಲ್ಲರಿಗೂ ಈ ಹೊಳೆ ಬಿಟ್ಟು ಕೂಡಲೇ ಇದೇ ಮಾರ್ಗವಾಗಿ ಜನಗಳು ಓಡಾಡತಕ್ಕಂಥ ರೋಡ್ ಇದು. ಇದನ್ನು ನಾವು ಹೇಳಿದ್ರು ಕೂಡ ನಮ್ಮ ಈ ರೋಡನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂತ ನಮಗೆ ಗೊತ್ತಿಲ್ಲ. ಒಟ್ಟು ಎಷ್ಟು ಕಿಲೋಮೀಟರ್ ರಸ್ತೆ ಇದು? ಇಲ್ಲಿಂದ ನಮಗೆ ಆಲ್ಮೋಸ್ಟ್ ಟೌನಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಬರ್ಬೋದು ಈ ಮುಕ್ತಿಧಾಮಕ್ಕೆ ಅಷ್ಟೇ. ಎಷ್ಟು ವರ್ಷದಿಂದ ನೆಲಗುತ್ತಿ? ಇದು ಹೆಚ್ಚು ಕಡಿಮೆ ಒಂದು 15 ರಿಂದ 20 ವರ್ಷ ಆಗಲಿಲ್ಲ, 20 ವರ್ಷನೇ ಆಗಿರ್ಬೋದು. 20 ವರ್ಷದಿಂದ ಈ ರೋಡಿಗೆ ಯಾವುದೇ ಕಾಮಗಾರಿಗಳನ್ನ ರಸ್ತೆ ದುರಸ್ತಿಗೆ ಎಲ್ಲೆಲ್ಲಿ ಅರ್ಜಿ ಕೊಟ್ಟಿದ್ದೀರಿ, ಯಾರಿಗೆಲ್ಲ ಕೊಟ್ಟಿದ್ದೀರಾ? ನಾವೀಗ ಶಾಸಕರಿಗೆ, ಶೃಂಗೇರಿ ಕ್ಷೇತ್ರದ ಶಾಸಕರಿಗೆ, ರಾಜೇಗೌಡರಿಗೆ ಕೊಟ್ಟಿದ್ದೀವಿ. ಮತ್ತು ಎಲ್ಲ ಲೀಡರ್ಗಳಿಗೂ ಕೂಡ ನಾವು ಅವ್ರ ಗಮನಕ್ಕೆ ತಗೊಂಡೋಗಿದ್ದೀವಿ. ಸರ್ ಹಿಂಗಿದೆ, ದಯಮಾಡಿ ಅದಕ್ಕೆ ಏನಾದ್ರು ಒಂದು ಹಣ ಇಟ್ಕೊಟ್ಟು ನಮ್ಗೆ ಅದು ರೋಡನ್ನು ದುರಸ್ತಿ ಮಾಡಿಕೊಡಿ ಅಂತ ಕೇಳಿ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಲೇ ಇಲ್ಲ. ಏನಕ್ಕೆ ಅಂತ ನಮಗೆ ಗೊತ್ತಿಲ್ಲ. ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ ಹರೀಶ್ ಅವರಿದ್ದರು, ಅವ್ರ ಗಮನಕ್ಕೂ ಸುಮಾರು ಸಲ ತಗೊಂಡೋಗಿದ್ದೀವಿ, ಅವರು ಕೂಡ ಯಾವುದೇ ಗಮನ ಹರಿಸಲಿಲ್ಲ. ಅದರಿಂದ ದಯಮಾಡಿ ನಮಗೆ ಈ ರೋಡನ್ನು ದುರಸ್ತಿ ಮಾಡಿ ಈ ಮುಕ್ತಿಧಾಮಕ್ಕೆ ಬಾಡಿಗಳು ಬಂದಾಗ ಆರಾಮಿಗೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಈಗಲೂ ಕೂಡ ನಮ್ಮ ಕ್ಷೇತ್ರ ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ದಯಮಾಡಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆ ಹಿಂದೇಟ್ ಹಾಕ್ತಿರೋದು? ಯಾಕೆ ರಸ್ತೆ ದುರಸ್ತಿ ಮಾಡಿ ಹಿಂದೆ ರೋಡಿಗೆ 300 ಮನೆಗಳಿದ್ದು, ಸ್ಕೂಲ್ಗಳಿದೆ, ಸ್ಕೂಲ್ ಒಂದಿದೆ, ಗ್ಯಾಸ್ ಏಜೆನ್ಸಿ ಇದೆ, ಆಮೇಲೆ ಸೂಸ್ಲವಾನಿ ಮಾಕೋಡಿಗೆ ಹೋಗುವ ರಸ್ತೆನೂ ಇದು ಹೌದು, ಆಮೇಲೆ ಮುಕ್ತಿಧಾಮಕ್ಕೂ ರಸ್ತೆ ಇದೆ. ಈಗ ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಇದು ರೋಡಿನ ಬಗ್ಗೆ ಯಾವುದೂ ಗಮನನೇ ತೋರಿಸಿಲ್ಲ ಅವರು. ನಮಗೆ ದಯವಿಟ್ಟು ಅದನ್ನು ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಗೌಡ್ರಿಗೂ ಕೊಟ್ಟಾಯಿತು ಅರ್ಜಿ, ಅವರು ಯಾವುದು ಕ್ರಮ ತೊಗೊಳ್ಳಲೇ ಇಲ್ಲ ಇಲ್ಲಿವರೆಗೂ. ರಾಜೇಗೌಡರಿಗೆ ಶಾಸಕರಿಗೂ ಕೊಟ್ಟಾಯಿತು, ಆದರೂ ಮಾಡೇ ಮಾಡ್ತೀನಿ. ಆಮೇಲೆ ಮುಕ್ತಿಧಾಮಕ್ಕೆ ಕರೆಂಟ್ ಕಂಬ ಹಾಕಿ ಲೈಟಿಂಗು ಮಾಡಿಕೊಡ್ತೀನಿ ಅಂತ ಅವತ್ತು ಹೇಳಿದರು. ಅದ್ರ ಬಗ್ಗೆನೂ ಗಮನ ಮಾಡಿದ್ರು, ಅದ್ರ ಮೇಲೆ ಅದು ಮಾಡಲೂ ಇಲ್ಲ. ಇಲ್ಲಿ ತನಕ ಯಾವ ಇದು ಇಲ್ಲ ನಮ್ಮಲ್ಲಿಗೆ. ಇದು ಗ್ರಾಮಗಳಂದರೆ ಹೆಚ್ಚು ಕಮ್ಮಿ ಹಿಳುವಳ್ಳಿ ಅಂದರೆ ಹಿಳುವಳ್ಳಿಗೆ ಹೆಚ್ಚು ಕಮ್ಮಿ ಒಂದು 25 ಮನೆಗಳಿದ್ದಾವೆ, ತೋಟಗಳಿದ್ದಾವೆ, ಒಂದು 25 ಮನೆಗಳು, 25 ತೋಟಗಳು ಹಳ್ಳಿ ಒಳಗಿದೆ. ಟೌನ್ ಅಂದರೆ ರೋಡಿಂದ ಅಕ್ಕಪಕ್ಕ ಇದೆ. ಇಲ್ಲಿ ಜನಗಳಿಗೆ ಕೆಲಸಕ್ಕೆ ಕರ್ಕೊಂಡು ಬರ್ಬೇಕಾದ್ರೆ ರಗಳೆ ಆಗುತ್ತೆ. ಗೊಬ್ಬರ, ಅಡಿಕೆ ಬ್ಯಾಕ್ ವಾಟ್ರಿಂದ ಬಂದಾಗ ಬ್ಯಾಕ್ ವಾಟ್ರ್ ಬಿಟ್ಟರೆ ಮುಂದಕ್ಕೆ ಹೋದರೆ ಜಾಸ್ತಿ ಇದೆ ಮನೆ. ಈ ರೋಡಲ್ಲೇ ಕೆಲವು ಸರಿ ಏನಾಗುತ್ತೆ ಅಂದರೆ ಸೇತುವೆ ಬಿಟ್ಟ ತಕ್ಷಣ ಇಲ್ಲೇ ತಿರುಗಾಡ್ತಾರೆ ಜಾಸ್ತಿ ಜನ, ಆವಾಗ ನಮಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಮನವಿ ಅಂದರೆ ಈಗ ನಮ್ಗೆ ಏನಂದರೆ, ಈಗ ದಯವಿಟ್ಟು ಅದನ್ನು ಮಾಡಿಕೊಡಿ ಅಂತಲೇ ನಾವು ಕೇಳ್ತಾ ಇರೋದು. 2.5 ವರ್ಷ ಆಯಿತು, ಇದು ರಾಜೇಗೌಡರು ಬಂದರು, ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಮಾಡ್ಕೊಡ್ತೀವಿ ಅಂತ ಇದ್ದಾರೆ, ಇನ್ನಾದರೂ ಮಾಡಿಕೊಡ್ಲಿ ಅಂತ ನಾವು ಹೇಳ್ತಾ ಇರೋದು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು.